ಇದನ್ನು ಮಾಡ್ತಾರೆ. ಅನ್ಬೋದು ಅದಕ್ಕೇನು ಇದ್ರೆ ಇರ್ಬೋದು, ಅದಕ್ಕೇನು ಸಂಬಂಧ ನಮ್ಮ ಪ್ರಯತ್ನ ನಾವು ಮಾಡಿದೆವು. ಆಗಿಲ್ಲ ಅಂದ್ರೆ ಏನ್ ಮಾಡೋದು? 6 ಜನ ಸೇರಿ ಸರ್ ರಮೇಶ್ ಕತ್ತಿ ಅವ್ರು ಬೆನ್ನತ್ತಿದ್ರಿ. ಹಿನಾಯಿ ಸೋಲ್ ಆತು, ಆ ಸೋಲ್ ಹೇಗ ನೋಡ್ತೀರಿ ಸರ್? ಅಲ್ಲ, ಸೋಲ್ ಯಾಕಂತೀರಿ? 12,000 ಮತ ಬಿದ್ದ ಸಾದಾ ಅಂತೀರ ನೀವು? ಹೊರಗಿನವ್ರ ಬಗ್ಗೆ ಏನೂ ಆಗುಲ್ಲ ಅಂತೀರ. 12,000 ಮತ ಬಿದ್ದವು, ಅದೇನು ಸೋಲ್ ಅಂತೀರ ಸರ್? ಬಟ್ ಜನರೇ ಹೊರಗೆ ಬಂದ್ ನಿಂತಿರಲ್ಲ ಸರ್. MP ಸೋಲ್ ಸೀಟ್ ತಿರ್ಸ್ಕೊಂಡ್ರಿ ಜಾರಕಿಹೊಳಿ ಮೇಲೆ ಅನ್ನೋ ಮಾತೈತಿ ಸರ್. ಎಲ್ಲ ತಪ್ಪದ. ಅವ್ರು ಏನ್ ಬೇಕಾದ್ರು ಊಹಿಸ್ಕೋತಾರ, ಅದ್ರಾಗ ಏನ್ ಮಾಡ್ತಾರೆ? MP ಇಲೆಕ್ಷನ್ ಅವ್ರು ನೋಡಿ, ನಾವು ಕುಡಿದೇವ್ ಬೇಡ ಅವ್ರ ಮೇಲೆ ಸಿಡ ತಿರ್ಸ್ಕೋದು ಏನ್ ಪ್ರಶ್ನೆ ಬರ್ತದೆ? ಅಲ್ಲ, MP ಇಲೆಕ್ಷನ್ ಒಳಗ್ ಸರ್ ಅವ್ರ ಹೆಗಲ್ ಮ್ಯಾಗ ಬಂದೂಕಿಟ್ ನಿಮಗ ಅವ್ರು ಅನಾಕದಾರ ಹಂಗ ಆಗೈತಿ. ನಿಮ್ಗೆ ಅನಿಸ್ತಿದ್ದೇನ? ನೀವ ಹೇಳಿ ನೋಡ್ರಿ. ನಾವೆಲ್ಲರೂ ಕೂಡಿ ನೋಡ್ರಿ, ಎಲ್ಲರೂ ಒಂದಾಗಿ ನಮ್ಮ ಪ್ರಾಮಾಣಿಕದಿಂದ ಪ್ರಯತ್ನ ಮಾಡಿದೇವ್ರು. ಇವಾಗ ರಮೇಶ್ ಕತ್ತಿ ಅವರು ವೈಯಕ್ತಿಕವಾಗಿ ತಮ್ಮ ಮೇಲೆ, ಜಾರಕಿಹೊಳಿ ಕುಟುಂಬದ ಮೇಲೆ ಟೀಕೆಗಳನ್ನ ಮಾಡಿದ್ರು ಸರ್. ಆದ್ರೂ ಸುದೇಶ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸುಮ್ಮನಿದ್ದಾರೆ ಅಂತ. ನಾವು ಯಾವಾಗೂ ಕೂಡ ನೋಡ್ರಿ, ಯಾರ ಮೇಲೆ ಕೂಡ ಟೀಕಾ ಮಾಡೋದು ನಮ್ಮದು ಇದು ಅಲ್ಲ. ನಮ್ದು ಏನಂತಾರ ಜಾಯಮಾನದಾಗ ನಮ್ದು ಅದು ಪದ್ಧತಿ ಅಲ್ಲ. ಯಾಕಂದ್ರೆ ನಾವು ನಮ್ಮದು ಡೆವಲಪ್ಮೆಂಟ್ ಹೇಳ್ತೀವಿ, ನಾವು ಏನು ಮಾಡ್ತೀವಿ ಅನ್ನೋದು ಹೇಳ್ತೀವಿ. ಬರ್ತು ಬೇರೆದವ್ರ ಮ್ಯಾಗ ಏನೋ ನಾವು ಡೆವಲಪ್ ಇದು ಮಾಡೋದಿಲ್ಲ. ಅದು ಯಾವಾಗ ಅವ್ರು ಕೇಳ್ತಾರ ಉತ್ತರ ಕೊಡ್ಬೋದು ಬೇಕಾದ್ರೆ. ಸರ್, MP ಚುನಾವಣೆ ಒಳಗೆ ರಮೇಶ್ ಕತ್ತಿ ಅವರು ನಿಮ್ಮ ಪರವಾಗಿ ಮಾಡಿದಾರೋ ಅಥವಾ ಸ್ಪಷ್ಟ ಮಾತನಾಡ ಅದು ಅವ್ರಿಗೆ ಗೊತ್ತದ. ನೀವೇ ಕೇಳಿ ನಮ್ಮ ಗಮನಕ್ಕೆ ಬಂದಾನ. ಅಲ್ಲ, ಈಗಾದ್ರೆ ಅದ್ರ ಪರಿಣಾಮ ಬೋಗಿಸಾಗಿದಾರಲ್ಲ ನೀವು. ಅದ್ರ ಪರಿಣಾಮ ಇದೆಲ್ಲ ಪದ್ಧತಿ ಆಗಿದೆ. ಎಷ್ಟು ಸಲ ಹೇಳೋದು ನಾವು ಸರ್ ಲೀಡ್ ಕೊಟ್ಟಿದ್ದೇವೆ ಅಂತಾರ ಯಾರು? ಈಗ ಹುಕ್ಕೇರಿ ಜನತೆ ಕೊಟ್ಟಿದ್ವಿ. ಹುಕ್ಕೇರಿ ಜನತೆ ಕೊಟ್ಟಿದ್ ಸರ್. ಅವ್ರು ರಮೇಶ್ ಕತ್ತಿ ಅವ್ರು ಏನ್ ಹೇಳ್ತಾರಂದ್ರ, ಹುಕ್ಕೇರಿ ನಾವು ಲೀಡ್ ಮಾಡಿ ಕೊಟ್ಟಿವಿ, ಗಪ್ಪ ಅನ್ನ ಸಭನ ಜೊಲ್ಲೆ ಅವ್ರ ನಿಪಾನ್ಯಾಗ ತಲೆ ಹಾಕಿದ್ರ ಬಹಳ ಚಲೋ ಆಗ್ತದ. ಇಲ್ರಿ, ನಾವು ಅಲ್ಲಿ ತಲೆ ಹಾಕೋದು ಇಲ್ಲಿ ತೆಗೋ ಎಲ್ಲಿ ನಮ್ಮ ಜನ ಕರ್ತಾರಲ್ಲ ಹೋಗಾರ ನಾವು ನಿಪಾನಿ ಒಳಗೆ ಅಲ್ಲ ಆದ್ರೆ ಆಗಿರ್ಬೋದು. ಅದೇನು ಮೈನಸ್ ಅದು ಪ್ಲಸ್ ಅದ ರಾಜಕೀಯ ಅದ. ಯಾವಾಗ ಏನ್ ಬೇಕಾದ ಆಗ್ಬೋದು. ಅಲ್ಲಿ ಆಗ್ಯದ, ಇಲ್ಲಿ ಆಗ್ಯದ, ಅಲ್ಲಿ ಆಗಿದೆ ಅಂದ್ರೆ ಇಲ್ಲಿ ಹೋಗ್ಬಾರ್ದು, ಇಲ್ಲಿ ಆಗಿದಾನ ಅಲ್ಲಿ ಹೋಗ್ಬಾರ್ದು ಅಂದ್ರೆ ಅವರು ಒಂದ್ಸಲ ಸೋತಿದಾರೆ ಅಂತ ಗಪ್ಪ ಮನೆಗೆ ಕೊಡ್ಬೇಕು. ಯಾವ್ದು ಅದು ನಾವು ಕೂಡ ಡಿಸ್ಕಷನ್ ಮಾಡಿ ನಿರ್ಣಯ ತಗೊಂಡು ಆ ಕ್ಯಾಂಡಿಡೇಟು ಮತ್ತು ಅವರು ಕೂಡಿ ನಾವು ಡಿಸ್ಕಸ್ ಅದು ಒಪ್ಪಂದಾಗ ಹೇಳಕ್ ಬರೋದು. ಸರ್, ವೈಟ್ ಸಂಗತಿ वाईट सांगते म्हटलं तर कोण? आता तुमच्यावर आहे ती. तुमच्या बरोबर असलेलं चांगलं आणि आमच्या बरोबर आलं वाईट झालं. तुमच्या बरोबर आता 10 वर्ष काय 15 वर्ष काढलं त्यांनी चांगलं होतं आणि आमच्या बरोबर आलं पटाला वाईट झालं. ಈಗ ಅವ್ರ ಜೋಡಿ ಕೂಡಿ ನೀವು ಬಹಳ ಹುಷಾರಾಗಿದ್ದಾರೆ ಸರ್. ಹುಷಾರಂತೂ ಇದೇವ ನಾವು. ಯಾರು ಕೂಡ ಕೂಡಿ ಕೆಡೋದ ಕೂಡಿ ಕೊಡೋದ. ನಮ್ಮಿಟ್ಟು ನಾವ ಕೆಡ್ತೀವಿ, ನಮ್ಮಟ್ಟು ನಾವ ಚಲೋ. ಲಿಂಗಾಯತರನ್ನ ನಿಮ್ಮನ್ನ ಕೆಡಿದಾರ ಅಂತ ಹೇಳ್ರಿ. ಆ ಟೈಮ್ದಾಗ ಲಿಂಗಾಯತ ನಾ ಹಂಗ ಅಂದಿಲ್ಲ, ನಾವೇನು ಅಂದಿಲ್ಲ. ಅವರೇ ಕೆಡಿದವ್ರು ಇದರಲ್ಲಿ ಕೆಡಿದವ್ರು ಎಲ್ಲರೂ ಇದಾರೆ. ವಿರೋಧ ಮಾಡಿದವ್ರು ಎಲ್ಲರೂ ಕೆಡಿದಾರೆ. ಲಿಂಗಾಯತರು ಕೆಡಿದವ್ರು ಅವರೇ ಕೆಡಿದವ್ರು ತನ್ನ ಇದು ಬರೋದಿಲ್ಲ. ಎಲ್ಲರಿಗೂ ಕೆಡಿದವ್ರು ನಾವು ಒಪ್ಪಿದೀವಿ, ಅದಕ್ಕೇನು ಸಂಬಂಧ ಇಲ್ಲ. ಮತ್ತೆ ಬೇರೆ ಕೆಲಸ ನೋಡ್ ನಾವು, ಅದು ಒಂದೇ ಇಲ್ಲ ನಮ್ಮ ಕೆಲಸ. ಸರ್, KB ಚುನಾವಣೆ DCC ಮೇಲೆ ಪರಿಣಾಮ ಬೀರ್ಬೋದು ಸರ್? ಏನೂ ಬೀರೋದಿಲ್ಲ. ಅದು ಬೇರೆ ಅದ, ಇದೇ ಬೇರೆ ಅದ. ಅದು ನೀವು 13 ತಾರೀಕು ನೋಡ್ತೀರಿ ನೀವು ಎಷ್ಟು ಜನ ಅನ್ನಪೋಸ್ ಆತಾರ ಮತ್ತೆ ಎಷ್ಟು ಆತಾರ. ಆ ದಿವಸ ಉಳಿದಿಲ್ಲ. 18 ತಾರೀಕು ಅಂತೂ ಫುಲ್ ಡಿಕ್ಲೇರ್. ಸರ್, ತಮ್ಮ ಕಡೆ 2 ಸೀಟ್ ಅದಾವ ಸರ್ DCC? ಯಾವ DCC ಆಲ್ರೆಡಿ ಅನ್ನಪೋಸ್ ಆಗಿದಾವ. ಇನ್ನು ಆಗ್ಬೇಕ್ರಿ. 12 ಮಟ್ಟ ಆಗ್ಬೋದು ಅಂತ ಅಂದಾಜ್ ಅದ. ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಏನಾರ. 13 ಕಡೆ ನಾವು ತಿಳಿಸ್ಕೊಡ್ತೀವಿ ಅಂತ ಸಚಿವರು ಹೇಳ್ತಾರಲ್ಲ ಸರ್. ಇವಾಗ 19ಕ್ಕೆ ನೀವು ನಿರ್ಣಯ ಕೊಡ್ಬೇಕು, ಹುಕ್ಕೇರವ್ರು ನಿರ್ಣಯ ಕೊಡ್ಬೇಕು. 13ನೇದು ಸರ್. ಒಂದು ಕತ್ತಿ ಅವರು ಏನ್ ಮಾಡ್ತಾ ಇದಾರ ಅಂತಂದ್ರ, ಹಾಲ್ಸಿದ್ನಾಥ್ನಲ್ಲಿ ಸಿಕ್ಕಾಪಟ್ಟೆ ಸಾಲ ಅಲ್ಲಿ ಮಾಡಿದಾರ. ಅದೇ ರೀತಿ ಇಲ್ಲಿಯೂ ಕೂಡ ಏನಂತ ಸಾಲ ಮಾಡಿ ಬಂದ್ ಮಾಡ್ಕೊಂಡು ಓಡಿ ಹೋಗ್ತಾರಂತ ಅನ್ನೋ ಮಟ್ಟಿ ಒಂದು ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಅಲ್ಲ, ಓಡಿ ಹೋಗೋರಿದ್ದು ನಾವು ಬರ್ತಿದ್ದೇವ್ರೆ. ಬರೋದು ಪ್ರಶ್ನೆನೇ ಇಲ್ಲ. ಎಂತ ಬೇಕಾದಂತ ಸಕ್ರೆ ಕಾರ್ಯಕ್ರಮ ಲಾಸಿದ್ದು ಕೂಡ ನಾವು ಅದನ್ನ ನಡೆಸಿ ತೋರಿಸ್ತೀವಿ, ಪ್ರಾಫಿಟ್ ಮಾಡ್ತೀವಿ. ಈಗ ಹಲ್ಸಿದ್ನಾಥ್ ಫ್ಯಾಕ್ಟ್ರಿ ಸಾಲ ಮಾಡಿದಾರತ್ತಾರ. ಸಾಲ ಎದಕ್ಕೆ ಮಾಡಿದೆವು? ಇದ್ರ ಗತ್ಲೆ ಮಾಡಿ ನಾವು ಓಡಿ ಹೋಗಿಲ್ಲ. ಅದನ್ನ ಸಾಲ ಮಾಡಿ ಅಲ್ಲಿ ಆಸ್ತಿ ಮಾಡಿದೆವು. ಒಟ್ಟು 1,000 ಕೋಟಿ ಸಾಲ ಆದ್ರೆ 750 ಕೋಟಿ ಆಸ್ತಿ ಆಗ್ಯದ. ಈಗ ಒಂದು 3,500 ಕೆಪಾಸಿಟಿ ಇದ್ದು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.